ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ಫ್ಯಾಟಿ ಲಿವರ್ ಪ್ರಾಬ್ಲಮ್ ಇತ್ತೀಚೆಗೆ ಸರ್ವೇಸಾಮಾನ್ಯ. ಫ್ಯಾಟಿ ಲಿವರ್ ಬಗ್ಗೆ ನಾವಿವತ್ತು ಡಿಸ್ಕಸ್ ಮಾಡೋಣ. ನೋಡಿ, ಸಾಧಾರಣವಾಗಿ ನೀವು ಏನಕ್ಕಾದ್ರೂ ಹೋಗಿ ಹೊಟ್ಟೆನಲ್ಲಿ ಏನೋ ತೊಂದರೆ ಇದ್ರೂ ಕೂಡ ಒಂದ್ಸಲ ಸ್ಕ್ಯಾನಿಂಗ್ ಮಾಡಿಸ್ಕೊಂಡಾಗ ನಿಮ್ಮ ದೇಹದಲ್ಲಿ ನಿಮ್ಮ ಸ್ಕ್ಯಾನಿಂಗ್ನಲ್ಲಿ ಏನೋ ನಿಮ್ದು ಏನು ಪ್ರಾಬ್ಲಮ್ ಇರುತ್ತೋ ಜೊತೆಗೆ ಫ್ಯಾಟಿ ಲಿವರ್ ಗ್ರೇಡ್ 1 ಗ್ರೇಡ್ 2 ಅಂತ ಬರುತ್ತೆ. ಸಾಧಾರಣವಾಗಿ ಎಲ್ಲರಿಗೂ ಇದೆ. ಬಂದ ತಕ್ಷಣ ತುಂಬ ಯಾರು ತಲೆ ಕೆಳಕೋಲ್ಲ. ಅದು ಫ್ಯಾಟಿ ಲಿವರ್ ಡಾಕ್ಟರ್ಸ್ಗಳು ಹೇಳ್ತಾರೆ ಫ್ಯಾಟಿ ಲಿವರ್ ಗ್ರೇಡ್ 1 ಅಲ್ಲ ಬಿಡಿ, ಇದೆ, ಎಲ್ಲರಿಗೂ ಇರುತ್ತೆ, ಆದರೆ ಜಾಸ್ತಿ ಆಗದಂಗೆ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಈಗ ನೀವು ಕೆಲವರಲ್ಲಿ ಏನು ಡೌಟ್ ಕೇಳ್ತೀರಾ ಅಂತ ಹೇಳಿದ್ರೆ, ಸರ್ ಫ್ಯಾಟಿ ಲಿವರ್ ಅಂತ ಹೇಳ್ತಾರೆ ನನಗೆ, ನಾನು ಡ್ರಿಂಕ್ಸ್ ಮಾಡಲ್ಲ, ನಾನು ಅತಿಯಾದ ಕೊಬ್ಬಿನ ಅಂಶ ಇರುವಂಥ ಆಹಾರಗಳನ್ನ ಸೇವಿಸಲ್ಲ, ಆದರೂ ಕೊಬ್ಬು ಹೋದ್ಬಿಟ್ಟು ನನ್ನ ಲಿವರ್ನಲ್ಲಿ ಹಿಂಗೆ ಒಳಗಡೆ ಸೇರ್ಕೊಳ್ತು ಅನ್ನೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ವೀಕ್ಷಕರೇ, ನಮ್ಮ ದೇಶದಲ್ಲಿ ಫ್ಯಾಟಿ ಲಿವರ್ನ ಪ್ರಮಾಣ ತುಂಬ ಗಣನೀಯವಾಗಿ ಜಾಸ್ತಿ ಇದೆ. ಆದರೆ ಇದರಲ್ಲಿ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ಗಿಂತ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್, ಅಂದರೆ ಮದ್ಯಪಾನಕ್ಕೆ ಸಂಬಂಧನೇ ಇಲ್ಲುವಂತಹ ಲಿವರ್ ಡಿಸೀಸ್ನ ಸಂಖ್ಯೆ ತುಂಬ ಜಾಸ್ತಿ ಇದೆ. ಮೇ ಬಿ ಇಟ್ ಈಸ್ ಅರೌಂಡ್ 40 to 50%. ಬಾಕಿ 50% ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಇರ್ಬೋದು, ಇಲ್ಲ ವೈರಲ್ ಇನ್ಫೆಕ್ಷನ್ಸಿಂದ ಆಗಿರುವಂಥ ಲಿವರ್ ಡಿಸೀಸ್ ಇರ್ಬೋದು. ಆದರೆ 50% ಇದು ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಆಗುತ್ತೆ, ಅಂದರೆ ಮದ್ಯಪಾನ ಅಲ್ಲದೆ ಇರುವಂಥ ಕಾರಣಗಳಿಂದ ಬರುವಂಥ ಫ್ಯಾಟಿ ಲಿವರ್ ಡಿಸೀಸ್. ಸೊ ನೋಡಿ ವೀಕ್ಷಕ, ಮೊದಲು ಒಂದು ಅರ್ಥ ಮಾಡ್ಕೋಬೇಕು ನೀವು ಅಂತ ಹೇಳಿದ್ರೆ, ನಮ್ಮ ಲಿವರ್ ಅಂದರೆ ಏನು? ನಮ್ಮ ಲಿವರ್ ಅಂದರೆ ಒಂದು ಫ್ಯಾಕ್ಟ್ರಿ ಇದ್ದಂಗೆ. ನಮ್ಮ ದೇಹದಲ್ಲಿ ನಾವು ದಿನ ಮಾಡುವಂಥ ಆಹಾರದಿಂದ, ಕ್ರಮದಿಂದ, ನಾವು ತಿನ್ನುವಂಥ ಆಹಾರ ಎಲ್ಲದರಿಂದನೂ ಕೂಡ ಟಾಕ್ಸಿನ್ಸ್ ಅಂದರೆ ವಿಷಯುಕ್ತ ಪದಾರ್ಥಗಳು, ತ್ಯಾಜ್ಯ ವಸ್ತುಗಳು ಹೆಂಗೆ ಎಕ್ಸುಡೇಟ್ಸ್ ರಿಲೀಸ್ ಆಗುತ್ತೋ ಅದೇ ರೀತಿ ನಮ್ಮ ದೇಹದಲ್ಲಿ ಉತ್ಪಾದನೆ ಆಗ್ತಿರುತ್ತೆ. ಪ್ರತಿಯೊಂದು ಜೀವಕೋಶದಲ್ಲೂ ಕೂಡ ಈ ಟಾಕ್ಸಿನ್ಸ್ ರಿಲೀಸ್ ಆಗ್ತಾನೆ ಇರುತ್ತೆ. ಅದನ್ನ ಕ್ಲೀನ್ ಮಾಡೋದು ಯಾರು? ಲಿವರು. ಅಂದರೆ 24 ಗಂಟೆನೂ ಲಿವರ್ ಕೆಲಸ ಮಾಡ್ತಾನೆ ಇರಬೇಕು. ಅದು ಲಿವರ್ ಅಷ್ಟೊಂದು ಟಾಕ್ಸಿನ್ಸ್ನ ಕ್ಲೀನ್ ಮಾಡಿ 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 ಏನಾಗುತ್ತೆ ಅಂತ ಹೇಳಿದ್ರೆ, ಲಿವರ್ನಲ್ಲಿ ಆ ಟಾಕ್ಸಿನ್ಸ್ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಆವಾಗ ಫ್ಯಾಟ್ ಬಂದು ಡೆಪಾಸಿಟ್ ಆಗಿ ಶುರು ಆಗುತ್ತೆ. ಅದಕ್ಕೆ ನಾವು ಫ್ಯಾಟಿ ಲಿವರ್ ಅಂತ ಕರಿತೀವಿ. ಅದಕ್ಕೆ ನೀವು ಆಲ್ಕೋಹಾಲೇ ಮಾಡಬೇಕು ಅಂತ ಇಲ್ಲ. ಮೇಜರ್ ಕಾರಣಗಳು ಫ್ಯಾಟಿ ಲಿವರ್ ಬರಲಿಕ್ಕೆ ಕಾರಣಗಳು ಅಂತ ಹೇಳಿದ್ರೆ, ಇಲ್ಲಿ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಬಗ್ಗೆ ನಾನು ತುಂಬ ಡೀಪಾಗಿ ಹೇಳ್ತಾ ಇದ್ದೀನಿ. ಇದು ಬರೋದೇ ಆ್ಯಕ್ಚುಲಿ ಸಕ್ಕರೆ ಅಂಶ ಜಾಸ್ತಿ ಇರೋದ್ರಿಂದ, ಎಸ್ಪೆಷಲಿ ಫ್ರಕ್ಟೋಸ್ ಅಥವಾ ಗ್ಲೂಕೋಸ್ ಹೇಳಿದ್ರೆ ರಿಫೈನ್ಡ್ ಶುಗರ್ಸ್. ನಾವು ತಿನ್ನುವಂಥ ಬೇಕರಿ ಐಟಮ್ಸ್ ಇರ್ಬೋದು, ನಾವು ಕುಡಿಯುವಂಥ ಸಾಫ್ಟ್ ಡ್ರಿಂಕ್ಸ್ ಇರ್ಬೋದು, ನಾವು ಅತಿ ಹೆಚ್ಚು ರೈಸ್ ಈಟರ್ಸ್. ನಾವು ಸೌತ್ ಇಂಡಿಯನ್ಸಲ್ಲಂತೂ 3 ಹೊತ್ತು ರೈಸೇ ಬೇಕು. ಮತ್ತು ಯಾವುದೇ ಧಾನ್ಯಗಳು ನೀವು ತಗೊಳ್ಳಿ, ಎಲ್ಲದು ಏನು ಏಕದಳ ಧಾನ್ಯಗಳಿದೆ, ಇದೆಲ್ಲದರಲ್ಲೂ ಕೂಡ 65 to 75% ಕಾರ್ಬೋಹೈಡ್ರೇಟ್ಸೇ ಇರುತ್ತೆ ಅಲ್ವಾ? ನೀವು ತುಪ್ಪ ತಿಳ್ಕೊಂಡಿದ್ದೀರಾ ಏನಂತ ಹೇಳಿದ್ರೆ, ನಾನು ಕೊಬ್ಬಿನ ಅಂಶ ತಿಂದರೆ ಮಾತ್ರ ನನಗೆ ಲಿವರ್ ಡಿಸೀಸ್ ಬರುತ್ತೆ, ಕೊಬ್ಬು ಹೋಗಿ ಸೇರ್ಕೊಳ್ಳೋದು ಲಿವರ್ನಲ್ಲಿ, ನಾನು ಕೊಬ್ಬು ತಿಂದರೆ ಮಾತ್ರ ಅಂತ ಇಲ್ಲ. ನಮ್ಮ ದೇಹಕ್ಕೆ ನಿಮ್ಮ ಸಕ್ಕರೆಯ ಅಂಶವನ್ನು ಉಪಯೋಗಿಸ್ಕೊಂಡು ಅದನ್ನು ಕೊಬ್ಬಾಗಿ ಪರಿವರ್ತಿಸಿ ಅದನ್ನು ಗ್ಲೈಕೋಜನ್ ಆಗಿ ಹೋಗಿ ನಿಮ್ಮ ಲಿವರ್ನಲ್ಲಿ ಸ್ಟೋರ್ ಮಾಡುವಂಥ ಕೆಪಾಸಿಟಿ ಪ್ರತಿಯೊಂದು ಜೀವಕೋಶಗಳಿಗೂ ಇದೆ. ನೀವು ಯೋಚನೆ ಮಾಡಿ ನೋಡಿ ವೀಕ್ಷಕರೇ, ಹಸು ತಿನ್ನೋದು ಬರೀ ಹುಲ್ಲಲ್ಲಿರೋದು ಬರೀ ಕಾರ್ಬೋಹೈಡ್ರೇಟ್ಸು. ಆದರೆ ಅದ್ರ ಹಾಲಲ್ಲಿ, ಬೆಣ್ಣೆಲಿ, ಮೊಸರಲ್ಲಿ, ತುಪ್ಪದಲ್ಲಿ ಎಲ್ಲದರಲ್ಲೂ ಕೊಬ್ಬಿನ ಅಂಶ ಇದೆ ಅಲ್ವಾ? ನೀವು ಜಸ್ಟ್ ಸುಮ್ಮನೆ ಒಂದ್ಸಲ ಗೂಗಲ್ ಮಾಡಿ ನೋಡಿ, ಅಥವಾ ನೀವು ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡಿ ನೋಡಿ. ಇದರಲ್ಲಿ ಹಸು ತಿನ್ನೋದೇ ಇಲ್ಲ, ಬೋಂಡಾ ಬಜ್ಜಿ ತಿನ್ನಲ್ಲ, ಎಣ್ಣೆ ತಿನ್ನಲ್ಲ, ರಿಫೈನ್ಡ್ ಆಯಿಲ್ ತಿನ್ನಲ್ಲ, ಆದರೆ ಫ್ಯಾಟ್ ಆಗಿ ಜಾಸ್ತಿ ಇರುತ್ತೆ. ಹಂಗಾದ್ರೆ ಅದ್ರ ಲಿವರ್ನಲ್ಲಿ ಜಾಸ್ತಿ ಇರುತ್ತೆ, ಅದು ಹಾಲಲ್ಲಿ ಆಗಿ ಜಾಸ್ತಿ ಇರುತ್ತೆ. ಸೇಮ್ ಥಿಂಗ್ ಹ್ಯಾಪನ್ಸ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಆಲ್ಸೋ. ನಾವು ತಿನ್ನೋಂಥ ಸಕ್ಕರೆ ಅಂಶ ಫ್ಯಾಟ್ ಆಗಿ ಕನ್ವರ್ಟ್ ಆಗಿ ಗ್ಲೈಕೋಜನ್ ಕನ್ವರ್ಟ್ ಆಗಿಬಿಟ್ಟು ಹೋಗ್ಬಿಟ್ಟು ನಮ್ಮ ಲಿವರ್ನಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಹಾಗಾಗಿ ಈ ಫ್ಯಾಟಿ ಲಿವರ್ ಕ್ರಮೇಣವಾಗಿ ಬರ್ತಾ ಇರುತ್ತೆ. ಇದನ್ನು ರಿವರ್ಸ್ ಮಾಡೋದು ತುಂಬಾ ಸುಲಭ. ತುಂಬ ಏನು ಅದಕ್ಕೇನು ಲಕ್ಷಗಟ್ಟಲೆ ಖರ್ಚು ಮಾಡಬೇಕಾಗಿಲ್ಲ. ನೋಡಿ, ಲಿವರ್ ಡಿಸೀಸು ಯಾವುದೇ ಸಿಂಪ್ಟಮ್ಸು ಕೊಡೋದಿಲ್ಲ. ಆ್ಯಕ್ಚುಲಿ ಏನೋ ಕೆಲವರಿಗೆ ಬಲಭಾಗದಲ್ಲಿ ಸ್ವಲ್ಪ ನೋವು ಬರ್ಬೋದು, ಯಾಕಂದರೆ ಲಿವರ್ನಲ್ಲಿ ಇನ್ನರ್ವೇಷನೇ ಇಲ್ಲ, ನರ್ವ್ಸೇ ಇಲ್ಲ, ಹಾಗಾಗಿ ನೋವು ಬರಲ್ಲ, ಗೊತ್ತಾಗಲ್ಲ ಫ್ಯಾಟಿ ಲಿವರ್ ಇದೆಯೋ ಇಲ್ವೋ ನಮಗೆ ಅಂತ ಏನು ಗೊತ್ತಾಗೋದಿಲ್ಲ. ಸಿಂಪ್ಟಮ್ಸು ಏನು ಗೊತ್ತಾಗಲ್ಲ. ತುಂಬ ರೇರ್ ಕೇಸಸ್, ತುಂಬ ಅಂದರೆ ಗ್ರೇಡ್ 3 ಫ್ಯಾಟಿ ಲಿವರ್ ಆದ ನಂತರ, ಅಥವಾ ನ್ಯಾಶ್ ಅಂತ ಹೇಳ್ತೀವಿ, ಸ್ಟಿಯೋಟೋರಿಕ್ ಹೆಪಟೈಟಿಸ್ ಅಂತ ಹೇಳ್ತೀವಿ. ಅಂದರೆ ಈ ನ್ಯಾಶ್ ಥರ ಸಿಂಪ್ಟಮ್ಸ್ ಬಂದ್ಬಿಟ್ಟು ಅದಾದ ನಂತರ ಆಗೋದು ಸ್ಕ್ಯಾರಿಂಗ್ ಅಂತ ಹೇಳಿದ್ರೆ ಸಿರೋಸಿಸ್ ಆಗ ಸ್ಟಾರ್ಟ್ ಆಗುತ್ತೆ. ಅದು ಇರ್ರಿವರ್ಸಿಬಲ್ ಸ್ಟೇಜ್, ಅದರಿಂದ ನಾವು ರಿವರ್ಸ್ ಬರೋಕ್ಕಾಗೋದಿಲ್ಲ. ಆದರೆ ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಮತ್ತು ನ್ಯಾಶ್ ಲೆವೆಲ್ಗೆ ಹೋದರೂ ಕೂಡ ನಾವು ಕಂಪ್ಲೀಟ್ ಆಗಿ ಕೇವಲ 1 ತಿಂಗಳಲ್ಲಿ ಸಂಪೂರ್ಣವಾಗಿ ಫ್ಯಾಟಿ ಲಿವರಿಂದ ಕ್ಯೂರ್ ಆಗ್ಬೋದು, ಯಾವುದೇ ಮೆಡಿಸಿನ್ಸ್ ಇಲ್ಲದೆ, ₹1 ಖರ್ಚು ಇಲ್ಲದೆ. ಹಾಗಾಗಿ ಈ ಫ್ಯಾಟಿ ಲಿವರ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಲಿವರ್ ನಮ್ಮದು ಗಟ್ಟಿಯಾಗಿದ್ದರೆ ನಮ್ಮ ಬರೀ ಈ ಟಾಕ್ಸಿನ್ಸ್ ತೆಗೆದಾಕೋದು ಒಂದೇ ಅಲ್ಲ, ನಮ್ಮ ಲಿವರ್ಗೂ ಕೂಡ ಒಂದು 400 to 500 ಥರದ ಬೇರೆ ಬೇರೆ ಥರ ಫಂಕ್ಷನ್ಸ್ ಇರುತ್ತೆ. ಅದು ನಿಮ್ಮ ದೇಹದಲ್ಲಿರುವಂಥ ಹಾರ್ಮೋನ್ಗಳನ್ನ ಉತ್ಪಾದನೆ ಇರ್ಬೋದು, ಪಿತ್ತವನ್ನು ಸೆಕ್ರೆಟ್ ಮಾಡೋಂಥ ಇರ್ಬೋದು, ನಾವು ತಿಂದಂಥ ಆಹಾರನ ಡೈಜೆಸ್ಟ್ ಮಾಡುವಂಥದ್ದು ಇರ್ಬೋದು, ನಮ್ಮ ವೈಟಮಿನ್ ಡಿ ನಮ್ಮ ಮೂಳೆಗಳನ್ನು ಗಟ್ಟಿಯಾಗಿ ಇಟ್ಕೊಳ್ತಿರ್ಬೋದು, ನಮ್ಮ ಬ್ರೈನಿಗೆ ಬೇಕಾದಂಥ ಕೆಲವು ಕೆಮಿಕಲ್ಸ್ನ ರಿಲೀಸ್ ಮಾಡುವಂಥದ್ದು ಇರ್ಬೋದು. ಇದೆಲ್ಲ ಪ್ರಕ್ರಿಯೆಗಳು ಲಿವರ್ ಕೆಲಸ ಮಾಡುತ್ತೆ. ನಾವು ಲಿವರ್ ಬರೀ ಕ್ಲೀನಿಂಗ್ ಆರ್ಗನ್ ಅಂತ ಮಾತ್ರ ಅನ್ಕೊಳಕ್ಕೆ ಹೋಗ್ಬೇಡಿ, ನಮ್ಮ ರಕ್ತನ ಕ್ಲೀನ್ ಮಾಡೋಕ್ಕಂತ ಅನ್ಕೊಳ್ಳಿ. ಒಂದ್ಸಲ ನಾವು ಫ್ಯಾಟಿ ಲಿವರ್ ಡೆವಲಪ್ ಆಗಕ್ಕೆ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಇದೆಲ್ಲ ವೇರಿಯೇಷನ್ ಆಗುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ಗೊತ್ತಾ ವೀಕ್ಷಕರೇ, HDL ನೀವು ಕೇಳಿರ್ಬೋದು, ಗುಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ. ಈ HDL ಅಥವಾ ಗುಡ್ ಕೊಲೆಸ್ಟ್ರಾಲ್ ಉತ್ಪಾದನೆ ಆಗದೆ ಲಿವರಲ್ಲಿ,
ಆದರೆ ಒಂದ್ಸಲ ಫ್ಯಾಟಿ ಲಿವರ್ ಡೆವಲಪ್ ಆಯಿತು ನಮ್ಮ ದೇಹದಲ್ಲಿ ಅಂತ ಹೇಳಿದ್ರೆ ಈ HDL ಪ್ರಮಾಣ ಕಡಿಮೆ ಆಗಿರುತ್ತೆ. ಈ ಗುಡ್ ಕೊಲೆಸ್ಟ್ರಾಲ್ ಕಡಿಮೆ ಆಗದೇನೆ ಹೃದಯ ಸಂಬಂಧಿ ಕಾಯಿಲೆಗಳ ಬರುವಂಥ ಒಂದು ಮುನ್ಸೂಚನೆ. ಆ್ಯಕ್ಚುಲಿ ಯಾವಾಗಲೂ HDL ಲೆವೆಲ್ಸ್ ಜಾಸ್ತಿ ಇದ್ರೆ ಟೋಟಲ್ ಕೊಲೆಸ್ಟ್ರಾಲ್ ಟ್ರೈಗ್ಲಿಸರೈಡ್ಸ್ ಎಷ್ಟೇ ಇರಲಿ ನಿಮ್ಮ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ಹೋಗಿ ಅಂಟ್ಕೊಳ್ಳೋದಿಲ್ಲ, ಹೃದಯ ಯಾವತ್ತೂ ಕ್ಲೀನ್ ಆಗಿರುತ್ತೆ. ಹಾಗಾಗಿ HDL ಲೆವೆಲ್ಸ್ ನಾವು ಜಾಸ್ತಿ ಮಾಡಿ ಇಟ್ಕೋಬೇಕು ನಮ್ಮ ದೇಹದಲ್ಲಿ ಅಂತ ಹೇಳಿದ್ರೆ ನಮ್ಮ ಲಿವರ್ ಆದಷ್ಟು ಕ್ಲೀನ್ ಆಗಿರಬೇಕು. ಸೊ ಹಾಗಾಗಿ ಮೊದಲು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅಂದರೆ ನೀವೀಗ ರಿವರ್ಸ್ ಮಾಡಬೇಕು, ನಿಮ್ಮ ಫ್ಯಾಟಿ ಲಿವರ್ನ ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅಂತ ಹೇಳಿದ್ರೆ ಈ ಥರ ಒಂದು ಆಲ್ಕೋಹಾಲ್ ಸೇವನೆ ಇದ್ದರೆ ಅದನ್ನು ಬಿಟ್ಬಿಡಿ, ಸಾಫ್ಟ್ ಡ್ರಿಂಕ್ಸ್ನ ಸೇವನೆ ಇದ್ದರೆ ಅದು ಬಿಟ್ಬಿಡಿ, ತುಂಬ ಬೇಕರಿ ಐಟಮ್ಸು, ತುಂಬ ಸ್ವೀಟ್ಸು, ತುಂಬ ಶುಗರಿ ಐಟಮ್ಸು, ಚಾಕ್ಲೇಟ್ಸು, ಪ್ರೋಸೆಸ್ಡ್ ಐಟಮ್ಸು, ಈ ಕಲರ್ಡ್ ಐಟಮ್ಸು, ಕೆಮಿಕಲ್ ಐಟಮ್ಸ್ ಎಲ್ಲ ಏನಿರ್ತವೆ ಟಾಕ್ಸಿನ್ಸ್ ಎಲ್ಲ ಹಾಕಿರ್ತಾರಲ್ಲ ಅದು, ತುಂಬ ಪ್ಲಾಸ್ಟಿಕ್ ಕಂಟೈನರ್ಸಲ್ಲಿ ನೀವು ಬಿಸಿ ಬಿಸಿಯಾದ ಆಹಾರಗಳನ್ನು ಪ್ಯಾಕ್ ಮಾಡಿ ಸೇವಿಸುವಂಥದ್ದು, ಇಂಥದ್ದನ್ನೆಲ್ಲ ಫಸ್ಟ್ ಅಭ್ಯಾಸನ ಬಿಟ್ಬಿಡಿ. ನ್ಯಾಚುರಲ್ ಡಯಟಿಗೆ ಬನ್ನಿ. ಮನೆಯಲ್ಲಿರುವಂಥ ಆಹಾರಗಳು ಆದಷ್ಟು ಹೊರಗಡೆನ ಆಹಾರ ಕಡಿಮೆ ಮಾಡಿ. ನೀವು ಏನಾದರೂ ಗ್ರೇಡ್ 1 ಗ್ರೇಡ್ 2 ಫ್ಯಾಟಿ ಲಿವರ್ದಲ್ಲಿ ಮೊದಲು ನೀವು ಮಾಡಬೇಕಾಗಿರೋ ಕೆಲಸ ಏನು ಅಂತ ಹೇಳಿದ್ರೆ ಧಾನ್ಯಗಳನ್ನು ಒಂದು 15 ದಿನಕ್ಕೆ ಬಿಟ್ಬಿಡಿ. ಹೆಂಗೆ ಸರ್ ಧಾನ್ಯಗಳನ್ನ ಬಿಟ್ಬಿಟ್ಟಿರೋದು ಅಂತ ನೋಡಿ, ನಂದೇ ವಿಡಿಯೋಗಳು ಸುಮಾರು ಇದೆ. ಕ್ಯಾರೆಟ್ ಸೂಪ್ ಅಂತ ಇದೆ, ಕೆಲವು ತಿಂಡಿಗೆ ಪರ್ಯಾಯವಾಗಿ ತಗೊಳ್ಳುವಂಥದ್ದು. ಈಗ ನಾನ್ ವೆಜಿಟೇರಿಯನ್ಸ್ ಆಗಿದ್ದಲ್ಲಿ ಬೇಕಾದರೆ ಮೊಟ್ಟೆಗಳು ಒಂದು ಒಳ್ಳೆ ಆಪ್ಷನ್ನು. ಈಗ ವೆಜಿಟೇರಿಯನ್ಸ್ ಆಗಿದ್ದಲ್ಲಿ ಯಾವ್ದಾದ್ರು ಒಂದು ಪ್ರೋಟೀನ್ ಮನೆಯಲ್ಲೇ ಮಾಡ್ಕೊಳ್ಳುವಂಥ ಒಂದು ಪ್ರೋಟೀನ್ ಪೌಡ್ರ್ ಮಾಡಿಕೊಂಡು ತಗೊಳ್ಳುವಂಥದ್ದು. ಜೊತೆಗೆ ಈ ಹೆಸರು ಕಾಳು ಅಥವಾ ಬೇರೆ ಥರದ ಉಸುಲಿನೋ ಅಥವಾ ಈ ಕಡಲೆ ಬೀಜದ್ದೋ ಅಥವಾ ಈ ನಟ್ಸ್ಗಳು ಇದನ್ನ ಜಾಸ್ತಿ ತಿಂಡಿಗೆ ಸೇವಿಸ್ತಾ ಬನ್ನಿ. ಮೊದಲನೇ ತಿಂಗ್ ಅಂತಂದರೆ 1 ಅಥವಾ 2 ಹೊತ್ತು ನೀವು ಧಾನ್ಯಗಳನ್ನ ಸೇವಿಸೋದನ್ನೇ ಬಿಟ್ಬಿಡಿ. ಆವಾಗ ನಿಮ್ಮದು ಕಾರ್ಬೋಹೈಡ್ರೇಟ್ಸ್ ಲೆವೆಲ್ ಕಡಿಮೆ ಆಗುತ್ತೆ. ಫ್ಯಾಟ್ ಏನು ಅಂಟ್ಕೊಂಡಿರುತ್ತಲ್ಲ ನಿಮ್ಮ ಲಿವರ್ ಒಳಗಡೆ ಅದು ನಿಧಾನಕ್ಕೆ ಹೊರಗೆ ತೆಗಿತಾ ಬರುತ್ತೆ, ಹೊರಗೆ ಹೋಗ್ತಾ ಬರುತ್ತೆ. ಒಂದು ತಿಂಗಳು ಮಾಡಿದ್ರೆ ಸಾಕು. ನೀವು ಗ್ರೇಡ್ 1 ಗ್ರೇಡ್ 2 ಲೆವೆಲ್ ಫ್ಯಾಟಿ ಲಿವರ್ ಇದ್ರೂ ಕೂಡ ನೀವು ಒಂದು ಗ್ರೇನ್ಲೆಸ್ ಡಯಟ್ನ ಫಾಲೋ ಮಾಡಿದ್ರೆ ಕಂಪ್ಲೀಟಾಗಿ ರಿವರ್ಸ್ ಬರೋದು. ಅದಾದಮೇಲೆ ಮೇಂಟೆನೆನ್ಸ್, ಕೇವಲ 1 ಹೊತ್ತು ಮಾತ್ರ ನಿಮ್ಮ ಕಾರ್ಬೋಹೈಡ್ರೇಟ್ಸ್ ಪ್ರಮಾಣ ಕಡಿಮೆ ಮಾಡಿ ಅನ್ನ ತಿನ್ನಿ. ಬೇಡ, ನಾನು ಯಾವುದೇ ಕಾರಣಕ್ಕೂ ಯಾರಿಗೂ ಹೇಳಲ್ಲ ಇಲ್ಲಿ ಅನ್ನ ಬಿಟ್ಬಿಡಿ ಅಂತ, ತಿನ್ನಿ. ಆದರೆ ಅದರ ಪ್ರಮಾಣನ ಸರಿಯಾಗಿ ನೋಡ್ಕೊಳ್ಳಿ. ಯಾರಿಗೂ ಕಾರ್ಬೋಹೈಡ್ರೇಟ್ಸ್ ಒಳ್ಳೇದಲ್ಲ ಅಥವಾ ಅನ್ನ ತಿನ್ನೋ ತಪ್ಪು ಸುಳ್ಳು ಇದೆಲ್ಲ ಅಂತ ನಾನು ಹೇಳ್ತಾ ಇಲ್ಲ. ತಿನ್ನೋದು ಒಳ್ಳೇದೇ, ಆದರೆ ಪ್ರಮಾಣ ವೆರಿ ಮುಖ್ಯ. ನೀವೇನು ಮಾಡ್ತೀರಾ ಅಂದರೆ ಮೌಂಟೇನ್ಸ್ ಆಫ್ ರೈಸ್ ತೊಗೊಳ್ಳೋದು, ತಿಳಿ ಸಾರು ಹಾಕ್ಕೊಳ್ಳೋದು, ಸ್ವಲ್ಪ ನೆಂಚ್ಕೊಳ್ಳೋಕೆ ಉಪ್ಪಿನಕಾಯೋ ಇನ್ನೇನೋ ತೊಗೊಂಡ್ಬಿಟ್ಟು ಸ್ವಲ್ಪ 1-2 ತರಕಾರಿ ಅದನ್ನು ಅಲ್ಲೇ ಬಿಟ್ಟಿರ್ತೀರಾ. ಈಗ ಮದುವೆ ಮನೆಗೆ ಹೋದರೆ ಸೈಡಲ್ಲೆಲ್ಲ ಹಾಕೋದನ್ನ ಅಲ್ಲೇ ಬಿಟ್ಬಿಡ್ತಾರ. ಅನ್ನ ಒಂದು ತಿಂದು ಸ್ವೀಟ್ಸು ಏನೇನು ಹಾಕಿರ್ತಾರ ತಿಂತೀರಾ ಬರ್ತೀರಾ. ಸೊ ಆ ತಪ್ಪು, ಸೈಡಲ್ಲೆಲ್ಲ ತಿನ್ನಿ ನಾನು ಹೇಳ್ತಿರೋದು ಅಷ್ಟೇ. ಈ ತರಕಾರಿಗಳನ್ನು ಜಾಸ್ತಿ ಯೂಸ್ ಮಾಡಿ. ನಾನ್ ವೆಜಿಟೇರಿಯನ್ಸ್ ಆಗಿದ್ದಲ್ಲಿ ಮಾಂಸನೋ ಅಥವಾ ಮೊಟ್ಟೆನೋ ಮೀನು ಇಂಥದನ್ನು ಜಾಸ್ತಿ ಯೂಸ್ ಮಾಡಿ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಲಿವರಿಂದ ಫ್ಯಾಟ್ ಕ್ಲೀನ್ ಆಗ್ತಾ ಬರುತ್ತೆ. ಸರ್ ಇದೆಲ್ಲ ಮಾಡ್ತೀನಿ ಸರ್, ಆದರೆ ನನಗೆ ರಿಸಲ್ಟ್ ಫಾಸ್ಟ್ ಬೇಕು ಅಂದ್ರಲ್ಲಿ ನಾನು ಸಿಂಪಲ್ ಟಿಪ್ಸ್ ಹೇಳ್ತೀನಿ ನೋಡಿ. ನಮಗೆಲ್ಲ ಗೊತ್ತಿರೋಂಗೆ ಲಿವರ್ ಕ್ಲೀನ್ ಆಗಬೇಕು ಅಂತ ಹೇಳಿದ್ರೆ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುವಂಥ ಒಂದು ಆಹಾರ ನಮಗೆ ಬೇಕು. ಅದ್ರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳಿದ್ರೆ ನಮ್ಮ ದೇಹವನ್ನು ಕ್ಲೀನ್ ಮಾಡುವಂಥದ್ದು. ನಮಗೆಲ್ಲರಿಗೂ ಗೊತ್ತಿರೋಂಗೆ ವೈಟಮಿನ್ ಸಿ ಇಸ್ ವೆರಿ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್. ಹಂಗೆ ಗ್ಲೂಟಾಥಯೋನ್ ಅಂತ ಹೇಳ್ತೀವಿ ನಾವು. ಗ್ಲೂಟಾಥಯೋನ್ ಅನ್ನೋದು ಒಂದು ಪ್ರೋಟೀನು, ನಮ್ಮ ದೇಹ ನಮ್ಮ ಲಿವರೇ ಅದನ್ನು ಉತ್ಪಾದನೆ ಮಾಡುತ್ತೆ. ಆದರೆ ವಯಸ್ಸಾಗ್ತಾ ಇದ್ದಂಗೆ, ಒಂದು 30-35 ವಯಸ್ಸಾಗ್ತಾ ಇದ್ದಂಗೆ ಈ ಗ್ಲೂಟಾಥಯೋನ್ನ ಪ್ರೊಡಕ್ಷನ್ ನಮ್ಮ ದೇಹದಲ್ಲಿ ಕಡಿಮೆ ಆಗುತ್ತೆ. ಸೊ ಈ ಗ್ಲೂಟಾಥಯೋನ್ನ ಜಾಸ್ತಿ ಮಾಡ್ಕೊಳ್ಳುವಂಥ ಕೆಲವು ಫುಡ್ಸ್ನ ತಗೋಬೇಕು. ವೈಟಮಿನ್ ಸಿ ಆಗಿರ್ಬೋದು, ಗ್ಲೂಟಾಥಯೋನ್ ಆಗಿರ್ಬೋದು. ಹೇಗೆ ಅಂದರೆ ಇದಕ್ಕೊಂದು ಸಿಂಪಲ್ ಟೆಕ್ನಿಕ್ ಇದೆ. ಏನಂತ ಹೇಳಿದ್ರೆ ಯಾವ್ದಾದ್ರು ಒಂದು ವೆಜಿಟೇಬಲ್ ಜ್ಯೂಸ್ ತಗೊಳ್ಳಿ. ಬೆಟರ್ ಅಂತ ಹೇಳಿದ್ರೆ ನೀವು ವೈಟಮಿನ್ ಸಿ ರಿಚ್ ಆಗಿರುವಂಥ ಒಂದು ಜ್ಯೂಸ್ ಅಂತ ಹೇಳಿದ್ರೆ ಈ ನೆಲ್ಲಿಕಾಯಿ ಇರುತ್ತಲ್ಲ, ಈ ನೆಲ್ಲಿಕಾಯಿ ನೋಡಿ ನಾರ್ಮಲಿ ಫ್ರುಕ್ಟೋಸ್ ಜಾಸ್ತಿ ಇರಲ್ಲ, ಆದರೆ ವೈಟಮಿನ್ ಸಿ ಹೇರಳವಾಗಿರುತ್ತೆ. ಈ ನೆಲ್ಲಿಕಾಯಿ, ಒಂದು ಬೆಟ್ಟ ನೆಲ್ಲಿಕಾಯಿನ ಒಂದು ತಗೊಂಡ್ಬಿಟ್ಟು ಅದನ್ನ ಕಟ್ ಮಾಡಿಬಿಟ್ಟು ಅದನ್ನು ಮಿಕ್ಸಿಗೆ ಹಾಕಿ, ಅದ ನಂತರ ಬೇಕಾದ್ರೆ ನೀವು ಪಾಲಕ್ ಸೊಪ್ಪು, ಪುದೀನ ಸೊಪ್ಪು ಮತ್ತು ತುಳಸಿಯ ಎಲೆ ಸ್ವಲ್ಪ ತಗೊಂಡು ಅದನ್ನು ಕೂಡ ಈ ಮಿಕ್ಸಿಯ ಜಾರಿಗೆ ಹಾಕಿ ನೆಲ್ಲಿಕಾಯಿ ಎತ್ತಲದಕ್ಕೆ ಒಂದು ಜ್ಯೂಸ್, ಒಂದು ಹೆಲ್ತಿ ಸ್ಮೂತಿ ಅಂತ ಹೇಳ್ತೀವಿ ನಾವು ಅದಕ್ಕೆ. ಅದನ್ನು ಡೈಲಿ ಖಾಲಿ ಹೊಟ್ಟೆಲಿ ಕುಡೀರಿ ಸಾಧ್ಯವಾದರೆ. ಅದಕ್ಕೆ ಈ ಬೂದು ಕುಂಬಳಕಾಯಿ ಇದೆಯಲ್ಲ, ಬೂದು ಕುಂಬಳಕಾಯಿದು 1-2 ಪೀಸ್ ಹಾಕಿ, 1-2 ಇಷ್ಟು ದೊಡ್ಡ ಪೀಸ್ಗಳನ್ನ 2 ಅದಕ್ಕೆ ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡಿ ಅದೊಂದು ರಿಚ್ ಟೆಕ್ಸ್ಚರ್ ಇರುವಂಥ ಒಂದು ಗ್ರೀನ್ ಕಲರ್ ಜ್ಯೂಸ್ ಸಿಗುತ್ತೆ. ಅದು ಗ್ರೀನ್ ಜ್ಯೂಸ್ ಅಂತ ಹೇಳ್ತೀವಿ. ಹೆಲ್ತಿ ಡಿಟಾಕ್ಸ್ ರೆಸಿಪಿ ಇದು. ಇದ್ರಲ್ಲಿ ಏನಂದರೆ ವೈಟಮಿನ್ ಸಿ ಹೇರಳವಾಗಿರುತ್ತೆ. ಈ ಪಾಲಕ್ ಸೊಪ್ಪು ಅಂತ ಹೇಳಿದ್ನಲ್ಲ, ಇದರಲ್ಲೆಲ್ಲ ಸಲ್ಫರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಈ ಸಲ್ಫರ್ ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಗ್ಲೂಟಾಥಯೋನ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಒಂದ್ಸಲ ಈ ವೈಟಮಿನ್ ಸಿ ಆ್ಯಂಡ್ ಗ್ಲೂಟಾಥಯೋನ್ ನಮ್ಮ ದೇಹಕ್ಕೆ ಸಿಗ್ತಾ ಬಂದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಧಾನಕ್ಕೆ ಇದಾಗುತ್ತೆ. ನೀವು ಜೊತೆಗೆ ಬೇಕು ಅಂತ ಹೇಳಿದ್ರೆ ನೀವು ಈ ನೆಲನಲ್ಲಿ ಅಂತ ಸಿಗುತ್ತಲ್ಲ ಅದನ್ನು ಕೂಡ, ಅದರ ಎಲೆಗಳನ್ನ ಕೂಡ ಯೂಸ್ ಮಾಡ್ಬೋದು. ಭೂಮಿ ಆಮ್ಲಕ್ಕೆ ಅಂತ ನಾವೇನು ಹೇಳ್ತೀವಿ, ಅದು ಸಿಕ್ಕಿದ್ರೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ನಿಮಗೆ. ಅದು ಸಿಕ್ಕಿದ್ರೆ ಅದನ್ನು ಹಾಕಿಬಿಟ್ಟು ಅದನ್ನು ಸೇರಿಸಿ ಜ್ಯೂಸ್ ಮಾಡ್ಕೊಳ್ಳಿ. ಈಗ ತುಳಸಿ ಇರ್ಬೋದು, ಪಾಲಕ್ ಸೊಪ್ಪು ಇರ್ಬೋದು, ಪುದೀನ ಸೊಪ್ಪು ಇರ್ಬೋದು, ಅಥವಾ ತುಳಸಿ ಎಲೆಗಳಿರ್ಬೋದು. ಇದೆಲ್ಲವೂ ಕೂಡ ಒಳ್ಳೆ ಆ್ಯಂಟಿ ಆಕ್ಸಿಡೆಂಟ್ಸು, ಒಳ್ಳೆಯ ವೈಟಮಿನ್ ಸಿ, ಮತ್ತು ಇವನ್ ಬುದುಗುಂಬಳಕಾಯಲ್ಲೂ ಕೂಡ ತುಂಬ ರಿಚ್ ಆಗಿ ವೈಟಮಿನ್ ಸಿ ಇರುತ್ತೆ. ಸೊ ಹಾಗಾಗಿ ಇದನ್ನು ಒಂದು ಜ್ಯೂಸ್ನ ಕಂಟಿನ್ಯೂಸ್ ಆಗಿ 1 ತಿಂಗಳು ಸೇವಿಸ್ತಾ ಬನ್ನಿ. ನಿಮ್ಮ ಲಿವರ್ ನೀಟಾಗಿ ಕ್ಲೀನಾಗಿ ಹೋಗುತ್ತೆ, ನಿಮ್ಮ ಕಣ್ಣುಗಳು ಕ್ಲಿಯರ್ ಆಗುತ್ತೆ, ನಿಮ್ಮ ಚರ್ಮ ಶುದ್ಧಿ ಆಗುತ್ತೆ. ಅಲ್ಲಿ ಕಪ್ಪು ಕಳೆಗಳು ಬರ್ತಾ ಇದ್ರೆ ಅದು ಕ್ಲಿಯರ್ ಆಗುತ್ತೆ. ನಿಮ್ಮ ಒಂದು ಎನರ್ಜಿ ಲೆವೆಲ್ಸ್ ಚೆನ್ನಾಗಿರುತ್ತೆ. ನೀವು ಏನೇ ಕೆಲಸ ಮಾಡ್ಲಿಕ್ಕೆ ನೋಡಿ, ಫ್ಯಾಟಿ ಲಿವರ್ ಬಂದು 2ನೇ ಲೆವೆಲ್ ಆದ ತಕ್ಷಣ
ನಿಮಗೆ ಆಯಾಸ, ಯಾವುದರಲ್ಲೂ ಕೂಡ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಇಂಥದ್ದೆಲ್ಲ ಸಿಮ್ಟಮ್ಸ್ ಬರುತ್ತೆ. ಆದರೆ ಈ ಸಿಮ್ಟಮ್ಸ್ ಎಲ್ಲ ಹೋಗಲಾಡಿಸ್ಲಿಕ್ಕೆ ಇದೊಂದು ಜ್ಯೂಸ್ ಭಾಳ ಸಹಾಯ ಮಾಡುತ್ತೆ. ಬೇಕಿದ್ರೆ ನಿಂಬೆ ರಸವನ್ನು ಹಿಂಡ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಒಂದು ಬೇಕಾದ್ರೆ ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ಕೂಡ ಈ ಜ್ಯೂಸ್ನ ತೊಗೋಬೋದು. ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಸ್ಟಾರ್ಟಿಂಗಲ್ಲಿ ನಿಮಗೆ ಕಷ್ಟ ಆಗ್ಬೋದು, ಅದಾದ ನಂತರ ನಿಮಗೆ ಒಂದ್ಸಲ ಅಭ್ಯಾಸ ಆದರೆ ಕಡಿಮೆ ಆಗುತ್ತೆ. ಇದೊಂದೇ ಜ್ಯೂಸಲ್ಲ, ಆ್ಯಕ್ಚುಲಿ ಬೇರೆ ಥರ ವೆಜಿಟೇಬಲ್ ಜ್ಯೂಸ್ಗಳಿದೆ. ಈಗ ಕ್ಯಾರೆಟ್ ಜ್ಯೂಸ್ ಇರ್ಬೋದು ಅಥವಾ ಬೀಟ್ರೂಟ್ ಜ್ಯೂಸ್ ಇರ್ಬೋದು. ಇಂಥ ಜ್ಯೂಸ್ಗಳನ್ನ, ವೆಜಿಟೇಬಲ್ ಜ್ಯೂಸಸ್ನ ದಿನ ಸೇವಿಸ್ತಾ ಬರೋದ್ರಿಂದ ಮತ್ತು ನಿಮ್ಮ ತಿಂಡಿ ಬ್ರೇಕ್ಫಾಸ್ಟ್ನ ಪ್ರಮಾಣ ಕಡಿಮೆ ಮಾಡಿ ರೈಸ್ನ ಕಡಿಮೆ ಮಾಡೋದ್ರಿಂದ ಫ್ಯಾಟಿ ಲಿವರಿಂದ ಸಂಪೂರ್ಣ ರಿವರ್ಸ್ ಆಗ್ಬೋದು. ನಿಮ್ಮ ದೇಹ ಡಿಟಾಕ್ಸ್ ಆಗೋದ್ರಲ್ಲಿ ಯಾವ ಸಂಶಯನೂ ಇಲ್ಲ. ಟ್ರೈ ಮಾಡಿ ನೋಡಿ. ಇದೇ ಥರ ಇನ್ನೊಂದು ವಿಡಿಯೋ ಒಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.